ಸಲಾಂ ಸುನಿತಾ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಕೋಟ್ಯಂತರ ಜನರ ಪ್ರಾರ್ಥನೆಗೆ ಫಲ ಸಿಕ್ಕಿದೆ. 10 ಹಲವು ಕುತೂಹಲಗಳಿಗೆ ಉತ್ತರ ಸಿಕ್ಕಿದೆ. ಸುನಿತಾ ವಿಲಿಯಮ್ಸ್ ಸೇರಿದಂತೆ 4 ಜನ ಗಗನಯಾತ್ರಿಗಳನ್ನ ಹೊತ್ತಂತಹ ಕ್ಯಾಪ್ಸೂಲ್ ಅಮೆರಿಕಾದ ಫ್ಲೋರಿಡಾದ ಸಮುದ್ರದಲ್ಲಿ ಬಹಳ ಸೇಫ್ ಆಗಿ ಸ್ಪ್ಲಾಶ್ ಲ್ಯಾಂಡಿಂಗ್ ಆಯಿತು. ಅದಾದ ನಂತರ 4 ಜನ ಸುರಕ್ಷಿತವಾಗಿ ಅಲ್ಲಿಂದ ಹೊರಗಡೆ ಬಂದ್ರು, ಆ ಕ್ಯಾಪ್ಸೂಲ್ನಿಂದ ಹೊರಗಡೆ ಬಂದ್ರು. 4 ಜನ ಕೂಡ ಆರೋಗ್ಯಕರವಾಗಿದ್ದಾರೆ ಎನ್ನುವಂತಹ ಮಾಹಿತಿಯನ್ನ ನಾಸಾ ನೀಡಿದೆ. ಆದರೆ ಈ ಸ್ಪ್ಲಾಶ್ ಲ್ಯಾಂಡಿಂಗ್ನ ಕಾರ್ಯಾಚರಣೆ ಇದೆಯಲ್ಲ, ಆ ಕೊನೆಯ 15ರಿಂದ 20 ನಿಮಿಷ ಎಂತಹ ರಣರೋಚಕ ಕಾರ್ಯಾಚರಣೆ ಅಂದ್ರೆ ಕಣ್ಣುಗಳಿಗೆ ದೃಶ್ಯ ವೈಭವ. ಆ ಸ್ಪ್ಲಾಶ್ ಲ್ಯಾಂಡಿಂಗ್ ಹೇಗಿತ್ತು, ಆ ನಿಮಿಷಕ್ಕೂ ಆದಂತಹ ಬದಲಾವಣೆ ಏನು, ಆ 4 ಜನರನ್ನ ಸಮುದ್ರಕ್ಕೆ ಬಂದು ಬಿದ್ದಂತಹ ನಂತರ ಕ್ಯಾಪ್ಸೂಲ್ನಲ್ಲಿ ಅವರ ರಕ್ಷಣಾ ಕಾರ್ಯಾಚರಣೆ ನಡೆದಿದ್ದು ಹೇಗೆ, ಇದೆಲ್ಲದರ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನ ಮುಂದಿನ 1 ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಬಾಹ್ಯಾಕಾಶ ಬಂಧನ ಅಂತ್ಯ, ಭೂಮಿಗೆ ಬಂದ ಸುನೀತಾ. ಭಾರತೀಯ ಕಾಲಮಾನ 3 ಗಂಟೆ 27 ನಿಮಿಷಕ್ಕೆ ಡ್ರ್ಯಾಗನ್ ಫ್ರೀಡಮ್ ಕ್ಯಾಪ್ಸೂಲ್ ಲ್ಯಾಂಡ್. ಅತ್ಯಂತ ಸುರಕ್ಷಿತವಾಗಿ ಭೂಮಿಗೆ ಬಂದಿಳಿದ ಗಗನಯಾತ್ರಿಗಳು. ನಾಸಾ ನಿಗದಿಪಡಿಸಿದ್ದ ಸಮಯಕ್ಕೆ ಗಗನಯಾತ್ರಿಗಳು ರಿಟರ್ನ್. 4 ನಿಮಿಷಕ್ಕೂ ಮುನ್ನ ತೆರೆದುಕೊಂಡ ಪ್ಯಾರಾಚೂಟ್ಗಳು ಫ್ಲೋರಿಡಾದ ಸಮುದ್ರದಲ್ಲಿ ಕಾದಿದ್ದ ನೌಕಾಪಡೆಯಿಂದ ರಕ್ಷಣೆ. ನಗುಮೊಗದಿಂದಾನೇ ಕ್ಯಾಪ್ಸೂಲ್ನಿಂದ ದರ್ಶನ ಕೊಟ್ಟ ಸಾಹಸಿ. ಕ್ಯಾಪ್ಸೂಲ್ ಬಳಿ ಪ್ರತ್ಯಕ್ಷವಾಗಿ ಶುಭ ಕೋರಿದ ಡಾಲ್ಫಿನ್ಗಳು. ಹೂಸ್ಟನ್ನ ಜಾನ್ಸನ್ ಸ್ಪೇಸ್ ಸೆಂಟರ್ನಲ್ಲಿ ರಿಹ್ಯಾಬಿಲಿಟೇಷನ್. ಮೃತ್ಯು ಗೆದ್ದು ಬಂದ ದೇವತೆ ಸುನೀತಾಗೆ ಆರೋಗ್ಯವೇ ಸವಾಲು. ಐಎಸ್ಎಸ್ನಲ್ಲಿ ಹೆಚ್ಚು ದಿನ ಕಳೆದ 2ನೇ ಮಹಿಳೆ ಎಂಬ ದಾಖಲೆ. ಸುನೀತಾ ನಂಬಿಕೆ ಕೈಬಿಡದ ಭಗವದ್ಗೀತೆ, ಗಣೇಶನ ಮೂರ್ತಿ. ಸುರಕ್ಷಿತವಾಗಿ ಲ್ಯಾಂಡ್ ಆದಂತಹ ಕ್ಯಾಪ್ಸೂಲ್ ಇನ್ಮೇಲೆ ನಾಸಾದಲ್ಲಿ ಮ್ಯೂಸಿಯಂ. ಗಗನದಿಂದ ಬಂದವರಿಗೆ ಶುಭ ಕೋರಿದ ಅಮೆರಿಕ ಅಧ್ಯಕ್ಷ. ಸುನೀತಾ ತಂದೆಯ ಹುಟ್ಟೂರು ಗುಜರಾತ್ನ ಜಲಸಾನಾದಲ್ಲಿ ಸಂಭ್ರಮ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.